ಆಗಲಿ ಮಾದಪ್ಪಣ್ಣ, ನೀನು ಕರೆದ್ರೆ ನಾವು ಇಲ್ಲ ಅನ್ನೋಕ್ಕಾಗುತ್ತಾ? ಬರ್ತೀವಿ. ನಮಸ್ಕಾರ. ಅಲ್ಲ ದಣಿ, ಆ ಮಾದಪ್ಪನ ಎಷ್ಟೋ ವರ್ಷದಿಂದ ಗೆಲ್ತಾನೆ ಅವರು ಹೆಗಲ ಮೇಲೆ ಕೈ ಹಾಕೊಂಡಂಗೆ ಮಾತಾಡ್ಬಿಟ್ರಿ ಫೋನ್ನಾಗೆ. ಮೈಗೆ ಮೈ ತಾಕ್ಸಿ ಅಪ್ಕೊಂಡು ಮಾತ್ರಕ್ಕೆ ಸ್ನೇಹ ಸಂಬಂಧ ಇದೆ ಅಂತ ಅರ್ಥನೇನೋ ಛತ್ರಿ. ಹೆಬ್ಬಾಲ್ ಕೂಡ ಬೇಟೆ ಆಡೋದಕ್ಕೆ ಮುಂಚೆ ಅಪ್ಕೊಂಡೇ ಇರುತ್ತೆ. ಆಮೇಲೆ ಅದು ಕೊಲ್ಲೋದು ವಿಶ್ವಾಸನಲ್ಲ, ವಾಸನ ಅಲ್ವಾ? ಏನೋ ಅಕ್ಷರ ಕಲಿದಾರ ಮುಗ್ಧ ಬುದ್ಧಿ. ನಾನು ಮುಗ್ಧ ಅಂದ್ಕೊಂಡು ಕೂತ್ರೆ ಗಳಿಗೆ ಮುಗಿಯೋದೊಳಗೆ ಒಳಗೆ ಮೆದ್ದು ಬರೋ ನನ್ನ ಮಗ ನೀನು. ಅಕ್ಷರ ಕಲ್ತಿಲ್ಲ ಅಂತ ನನ್ನ ಎದುರಿಗೆ ನಾಟಕ ಆಡ್ತೀಯ. ಈ ಮಾದಪ್ಪನ ಮನೇಲಿ ಏನೋ ಪೂಜೆ ಇಟ್ಕೊಂಡಿದ್ದಾನಂತಲ್ಲ, ಏನದು? ಅದೇ ದಣಿ, ಈಗಾಗಲೇ ಆ ಮಾದಪ್ಪನ ಮನೆ ಬದುಕು ಮೂರ ಬಟ್ಟೆ ಆಗ್ಬಿಟ್ಟದೆ. ಊರು ತುಂಬ ಜನ ಅವನ ಮನೆ ವಿಚಾರನೇ ಮಾತಾಡ್ತಾವ್ರೆ. ಆದರೂ ಈ ಮಾದಪ್ಪನ ಪೂಜೆ ಗೀಜೆ ಅಂತ ಮಡಿಕೊಂಡವನಲ್ಲ. ಜನ ನೋಡಿ ಬೇಡಬೇಕು, ಜಾಗ ನೋಡಿ ಉಗುಳ್ಬೇಕು ಕಣೋ. ಈ ಮಾದಪ್ಪನ ಮನೇಲಿ ಏನೇ ಆದರೂ ಜನ ಮಾತಾಡ್ಕೊಳ್ಳೋದು ಅವ್ರವ್ರ ಮನೆಗಳಲ್ಲಿ ಮಾತ್ರ. ಆದರೆ ಮಾದಪ್ಪನಿಗೆ ಅವಮಾನ ಮಾಡೋಷ್ಟು ಜನಗಳಿಗೆ ಧೈರ್ಯ ಇಲ್ಲ. ಯಾಕೆ ಹೇಳು? ಅವನು ಮಿಲ್ಟ್ರಿ ಮಾದಪ್ಪ, ಅಷ್ಟು ಮರ್ಯಾದೆ ಉಳಿಸ್ಕೊಂಡಿದ್ದಾನೆ ಊರಲ್ಲಿ. ಪ್ರಯೋಜನ ಏನು ಬಂತಪ್ಪಯ್ಯ? ಅವ್ನು ಕಟ್ಟಿರೋ ಸಂಬಂಧ ಅನ್ನೋ ಕೋಟೆಗೆ ಮದ್ದು ಗುಂಡು ತುಂಬಿರೋ ಪಿರಂಗಿ ನೋಡಿಬೇಕು ಅಂತ ಒಂಟಿ ಕಾಲಲ್ಲಿ ನಿಂತಿರೋ ಭೂಪತಿ ಗಂಡು ಕಣಪ್ಪಯ್ಯ ನೀನು. ಜಾರೆಗೆ ನೀತಿ ಇಲ್ಲ, ಮಾರಿಗೆ ಕಣ್ಣಿಲ್ಲ ಅನ್ನೋ ಹಾಗೆ ಈ ಮಾರಿಗುಡಿ ದೇವರು ವೀರಭದ್ರನಿಗೆ ಕಣ್ಣು, ನೀತಿ, ನಿಯಮ, ಸ್ನೇಹ, ಸಂಬಂಧ, ಪ್ರೀತಿ, ವಿಶ್ವಾಸ ಯಾವುದೂ ಇಲ್ಲ. ಹಂಗೇನಾರ ಇದ್ರೆ ಒಂದೇಯ ದ್ವೇಷ, ಕೋಪ, ಸೇಡು ಅಲ್ವೇನಪ್ಪಯ್ಯ? ಅಪ್ಪಯ್ಯ, ಈ ಪಾರಿ ಹೆಣ್ಮಕ್ಳನ್ನೆಲ್ಲ ಒಂದ್ಗೂಡ್ಸ್ಬಿಟ್ಟವಳೆ. ಅದೇನೋ ಅಂತಾರಲ್ಲ, ಈ ಸ್ತ್ರೀ ಸಂಘ ಹಂಗೆ ಕಟ್ಕೊಬಿಟ್ಟವಳೆ. ಆಮ್ಯಾಕೆ ಆ ಹೆಣ್ಮಕ್ಳನ್ನು ಅವ್ರ ಅವನ್ನು ಅವಾಗಲೇ ಒಂದು ಮಾಡಿ ಸಾಗೋಯ್ತು. ಒಳ್ಳೇದೇ ಆಯ್ತಲ್ಲ ಬಿಡು. ಅದು ಹೆಂಗೆ ದಣಿ? ನಮಗೆ ಮುಳ್ಳಾಗಲ್ವಾ? ಗಂಡ ಗುಡ್ಡಿ, ಹೆಂಡತಿ ಚಂಗ ಬಿಂದಿ ಅಲ್ವಾ? ಅಪ್ಪಯ್ಯ, ಅರ್ಥ ಆಯ್ತಿಲ್ಲ. ಅವಳೇನೇ ಸಂಘ ಕಟ್ಟಿದ್ರು ಆ ಸಂಘದಲ್ಲಿರೋ ಅಭ್ಯರ್ಥಿ ನಮ್ಮನೇಲೂ ಇದ್ದಾಳೆ ಅನ್ನೋದು ಮರ್ತುಬಿಟ್ಟೇನೋ ಪರ್ಶು. ಆ ಸಂಘದಲ್ಲಿ ಏನೇ ಚಟುವಟಿಕೆ ಆದರೂ ಆ ವಿಷಯ ಮೊದಲು ನಮ್ಮನೆಗೆ ತಲುಪಿ ಆಮೇಲೆ ದಾಟಬೇಕು. ಆ ರೀತಿ ತರಬೇತಿ ಕೊಡು ನಿನ್ನ ಹೆಂಡತಿಗೆ. ಅದು ದಿಟ್ವೆಪ್ಪಯ್ಯ. ಆದರೆ ಈಗ ಮ್ಯಾಟ್ರ್ ಅದಲ್ಲ. ಆ ಮಾದಪ್ಪನ ಮನೇಲಿ ಅದೇನೋ ಪೂಜೆ ಅಂತಲ್ಲ, ಇವಾಗ ಇವಳಲ್ಲಿ ಹೋಯ್ತೀನಿ ಅಂತ ಅಂತಾಳೆ. ಏನು ಮಾಡುಮ್ಮ? ಮೊನ್ನೆ ತಾನೇ ನೀನು ಕೊಟ್ಟಿರೋ ಸವಾಲನ್ನ ಬುದ್ಧಿವಂತಿಕೆಯಿಂದ ಹೆಂಗೋ ಮಾಡಿ ಮುಗಿಸ್ಬಿಟ್ಲು. ಇವಾಗ ಏನು ಮಾಡುಮ್ಮ? ಪರ್ಶು, ನಿನಗೂ ಅವಳಿಗೂ ಇನ್ನೂ ಶಾಸ್ತ್ರ ಆಗಿಲ್ಲ. ನಾವು ಆ ಶಾಸ್ತ್ರನ ಇಟ್ಕೊಳ್ಳೋಣ ಅದೇ ದಿವಸ. ನಿಮಗೆ ಶಾಸ್ತ್ರ ಇದೆ ಅಂತ ಶಿವು ಗೊತ್ತಾದರೆ ಅಯ್ಯಯ್ಯೋ ನನ್ನ ತಂಗಿ ಶಾಸ್ತ್ರ ಅಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾಗ್ಬಿಡ್ತಾನೆ. ನಮ್ಮ ಮನೇಲಿರೋರು ಕೂಡ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ.